ಈಗ ಅಂದರೆ ಇನ್ನೂ ರೇಟ್ ಜಾಸ್ತಿ ಮಾಡ್ತೀವಿ ಆ ಹಂತಕ್ಕೆ ತೊಗೊಂಡ್ಬಂದಿದ್ದು ಆಮೇಲೆ ರೇಟ್ ಜಾಸ್ತಿ ಸರ್, ಈಗ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮೆಟ್ರೋ ಇಲಾಖೆ ಅಧಿಕಾರಿಗಳಿರ್ಬೋದು, ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಕಿಂಚಿತ್ತಿದೆಯಾ ಅನ್ನೋದು ಗೊತ್ತಾಗ್ತದೆ. ನೋಡಿ, ಇವತ್ತು ಜನಸಾಮಾನ್ಯರು ಆದಾಯ ಕಡಿಮೆ ಇದೆ, ವೆಚ್ಚ ಜಾಸ್ತಿ ಇದೆ, ಖರ್ಚೆ ಸಿಕ್ಕಾಪಟ್ಟೆ ಇದೆ, ಜನಗಳಿಗೆ ಆದಾಯ ಕಡಿಮೆ ಇದೆ. ಇವತ್ತು ಮನೆಗೆ ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗ್ತಾ ಇಲ್ಲ, ಮನೆಗೆ ರೇಷನ್ ತರಕ್ಕಾಗ್ತಾ ಇಲ್ಲ, ಇವತ್ತು ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಮತ್ತೆ ಓಡಾಡೋ ಖರ್ಚು ಎಲ್ಲ ಈ ರೀತಿಯಾಗಿ ಸಂಕಷ್ಟದಲ್ಲಿ, ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಜನಸಾಮಾನ್ಯರಿದ್ದಾರೆ. ಇವತ್ತು ಆ ಥರ ಸಂಕಷ್ಟದಲ್ಲಿರೋ ಜನಗಳಿಗೆ ಏನೋ ಒಂದು ಟೂ ವೀಲರ್ ಕಾರದ ಏನೋ ಒಂದು ಮೆಟ್ರೋದಲ್ಲಿ ಹೋದ್ರೆ ಒಂದು 100 ರೂಪಾಯಿ 200 500 ಉಳಿಯುತ್ತೆ ಅನ್ನೋ ಒಂದು ಆಸೆಯಲ್ಲಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಏನು ಈ ಮೆಟ್ರೋ ಇಲಾಖೆ ಅಧಿಕಾರಿಗಳಿಗೆ, ಈ ರಾಜಕಾರಣಿಗಳಿಗೆ ಕಿಂಚಿತ್ತೂ ಕೂಡ ಮನುಷ್ಯತ್ವ ಮಾನವೀಯತೆ ಇದ್ದರೆ ರಾಕ್ಷಸರ ರೀತಿಯಲ್ಲಿ ಏಕದಮ್ 49% ದರವನ್ನು ಏರಿಸ್ತಾರಂದ್ರೆ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಅನ್ನೋದೇ ಸತ್ಯ. ಯಾಕಂತಂದ್ರೆ ಇವತ್ತು ಜನಗಳು ಅವ್ರದೇ ಆದಂತಹ ದುಃಖ, ದುಮ್ಮಾನ, ಕಷ್ಟ, ನೋವು, ಸಂಕಷ್ಟದಲ್ಲಿದ್ದಾರೆ. ಅಂಥದ್ರಲ್ಲಿ ಇವತ್ತು ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಇದೆ, ಆಯ್ತಾ, ಆಮೇಲೆ ಅನಾರೋಗ್ಯದ ಸಮಸ್ಯೆ ಇದೆ ಕೊರೋನಾ ಬಂದಾದ್ಮೇಲೆ. ಈ ರೀತಿ ಸಂಕಷ್ಟದಲ್ಲಿ ಮತ್ತು ಬೆಲೆ ಏರಿಕೆ ಸಂಕಷ್ಟದಲ್ಲಿ ಇದ್ದಾಗ ಈ ರೀತಿಯಾದಂತಹ ಸರ್ಕಾರದವರು ಈ ರೀತಿ ಬೆಲೆಗಳನ್ನು ಏರಿಸ್ತಾ ಹೋದ್ರೆ ಜನಗಳು ಹೇಗೆ ಸಾಮಾನ್ಯವಾಗಿ ನೆಮ್ಮದಿಯಾಗಿ ಓಡಾಡಕ್ಕಾಗುತ್ತೆ? ಹಾಗಾಗಿ ತಕ್ಷಣದಲ್ಲೇ ಬೆಲೆ ದರವನ್ನ ತಕ್ಷಣದಲ್ಲೇ ಇಳಿಸಬೇಕು. ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಮೆಟ್ರೋ ಇಲಾಖೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ನೇರ ಎಚ್ಚರಿಕೆ. ತಕ್ಷಣದಲ್ಲೇ ಮೆಟ್ರೋ ದರವನ್ನ ಇಳಿಸಿ ಜನಸಾಮಾನ್ಯರಿಗೆ ಒಳ್ಳೆಯದನ್ನ ಮತ್ತು ನೆಮ್ಮದಿ ಓಡಾಡುವಂತ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈ ನಿಟ್ಟಿನಲ್ಲಿ ನೇರವಾದಂತ ಎಚ್ಚರಿಕೆ. ಮನವಿ ಏನಿಲ್ಲ, ಮನವಿಗಳಾಗೋಯ್ತು ಇವ್ರುಗಳಿಗೆ, ಇವ್ರ ಯೋಗ್ಯತೆಗೆ. ಹಾಗಾಗಿ ನೇರವಾದ ಎಚ್ಚರಿಕೆ ಮಾಡ್ತಾ ಇದ್ವಿ. ಜೊತೆಗೆ ಇವ್ರುಗಳಿಗೆ ನಿಜವಾಗ್ಲೂ ಮನುಷ್ಯತ್ವ ಅನ್ನೋದಿಲ್ಲ ಯಾವ ಸರ್ಕಾರ ಬಂದ್ರು. ಮೆಟ್ರೋ ಕನಸು 40 ವರ್ಷಗಳ ಹಿಂದೆ ನಮ್ಮ ಶಂಕರನಾಗ್ ಅವರ ಕನಸದು. ಅಂತ ಶಂಕರಣ್ಣ ಅವರ ಕನಸು ಇವತ್ತು ಆ ಮೆಟ್ರೋ ಸ್ಟೇಷನ್, ಒಂದು ಸ್ಟೇಷನ್ಗೆ ಶಂಕರಣ್ಣ ಅವರ ಹೆಸರಿಡೋ ಯೋಗ್ಯತೆ ಯಾವ ಸರ್ಕಾರಕ್ಕೂ ಇಲ್ಲ, ಯಾವ ಅಧಿಕಾರಿಗೂ ಇಲ್ಲ, ಯಾವ ರಾಜಕಾರಣಿಗೂ ಇಲ್ಲ ಅಂದ್ರೆ ನಾಚಿಕೆಗೇಡು ಸಂಗತಿ. 40 ವರ್ಷದಿಂದನೇ ಅವರು ಕನಸನ್ನು ಕಟ್ಟಿದ್ರು, ಬೆಂಗಳೂರಿಗೆ ಮೆಟ್ರೋ ಬರಬೇಕು, ಭಾರತಕ್ಕೆ ಮೆಟ್ರೋ ಬರಬೇಕು ಅಂತ ಕನಸು ಕಟ್ಟಂತ ಭಾರತದ ಏಕೈಕ ಒಬ್ಬ ನಟ ಮತ್ತು ಪ್ರಜೆ ಆಗಿದ್ರೆ ಅದು ನಮ್ಮ ಶಂಕರಣ್ಣ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಇವತ್ತು ಅವ್ರ ಹೆಸರನ್ನು ಕೂಡ ಒಂದು ನಿಲ್ದಾಣಕ್ಕೂ ಇಟ್ಟಿಲ್ಲ. ತಕ್ಷಣದಲ್ಲೇ ಏನು ಮೆಟ್ರೋ ಸ್ಟೇಷನ್ಗೆ ಅವ್ರ ಹೆಸರನ್ನ ಇಡಬೇಕು. ಇಲ್ಲ ಅಂತಂದ್ರೆ ರಾಜ್ಯವ್ಯಾಪಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಅಂತ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀವಿ. ದರವನ್ನು ತಕ್ಷಣದಲ್ಲೇ ಇಳಿಸಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಇಲ್ಲಾಂದ್ರೆ ಈ ಒಂದು ರಾಜ್ಯವ್ಯಾಪಿ ಜನಾಂದೋಲನವನ್ನು ಎಬ್ಬಿಸಿ ದೊಡ್ಡ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ